ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಸರಿತಾ ಕುಮಾರ್. ನಾನಿವತ್ತು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಮ್ಮನೇಲಿ ಯಾವ ರೀತಿ ಶುಕ್ರವಾರ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ನೋಡಿ ತೋರಿಸ್ತಾ ಇದ್ದೀನಿ. ನಮ್ಮನೆ ಪೂಜೆ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ಪೂಜೆನ. ಆಷಾಢ ಶುಕ್ರವಾರದ ಪೂಜೆ. ಆಷಾಢ ಮಾಸದಲ್ಲಿ ಗೊರವನಹಳ್ಳಿ ಲಕ್ಷ್ಮೀದು ಪೂಜೆ ನೋಡಿ. ನಮ್ಮ ಮನೇಲಿ ಗೊರವನಹಳ್ಳಿ ಮಹಾಲಕ್ಷ್ಮಿದು ಫೋಟೋ ಐತೆ, ವಿಗ್ರಹ ಇದೆ ನೋಡಿ. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಾಗೆ ಅಮಾವಾಸ್ಯೆಯಲ್ಲಿ ಹೋಗಿ ಪೂಜೆ ಮಾಡೋರಿಗೆ ಈ ಥರ ಕೊಡ್ತಾರೆ ನೋಡಿ. ನನ್ನ ತಾಯಿ ಅಲ್ಲಿ ಗೊರವನಹಳ್ಳಿಲಿ ಯಾವ ರೀತಿ ಐತೆ ಅದೇ ಥರನೇ ಐತೆ ನೋಡಿ. ಇದು ನಮ್ಮ ಮನೆಗೆ ಇದು ಬೆಳ್ಳಿದು ಅಂತ ಕೊಟ್ಟರು. ನಾವು ವರ್ಷದಲ್ಲಿ ವಾಶ್ ಮಾಡಿ ಈ ಥರ ಇದೆ ನೋಡಿ. ಅಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಹೆಸರು ಸಮೇತ ಬರುತ್ತೆ ಈ ಥರ. ಅಮಾವಾಸ್ಯೆಯಲ್ಲಿ ಯಾರು ಪೂಜೆ ಮಾಡಿಸ್ತಾರೆ, ಪೂಜೆ ಮಾಡಿಸೋರಿಗೆ ಈ ಥರ ಕೊಡ್ತಾರೆ. ಅವಾಗ ಕೊಡೋರಪ್ಪ 2016-17 ಕೊಡೋರು, ಇವಾಗ ಗೊತ್ತಿಲ್ಲ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ಈ ಕಡೆಗೆ 6 ರೇಖೆ ಇರೋದು ಚಿತ್ರ ಇದೆ, ಅದರಲ್ಲಿ ಓಂ ಸ್ವಸ್ತಿಕ್ ಎಲ್ಲ ಬರ್ದಾರೆ. ಈ ಕಡೆಗೆ ಗೊರವನಹಳ್ಳಿ ಮಹಾಲಕ್ಷ್ಮಿದು ಅಲ್ಲಿ ಯಾವ ಥರ ಮೂಲ ವಿಗ್ರಹ ಇದೆ ಅದೇ ಥರನೇ ಇದೆ. ಯಾರಾದರೂ ಗೊರವನಹಳ್ಳಿ ಮಹಾಲಕ್ಷ್ಮಿದು ಪೂಜೆ ಮಾಡಬೇಕು ಅನ್ನೋರಂಗಿದ್ರೆ ಮಾಡಿರಿ, ತುಂಬಾ ಒಳ್ಳೆಯದು. ಆ ತಾಯಿ ಹೆಸರು ಹೇಳ್ಕೊಂಡು ಪೂಜೆ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ನನ್ನ ಚಾನಲಿಗೆ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಮಾಡಿದ್ದೀನಿ, ಅದರಿಂದ ಏನು ಒಳ್ಳೆಯದಾಯಿತು ಅಂತ ಹೇಳ್ತೀನಿ ನನ್ನ ಚಾನಲಲ್ಲಿ ನೋಡಿ. ಇದು ಅಲ್ಲೇ ಕೊಟ್ಟಿರೋದು, ಆ ಗೊರವನಹಳ್ಳಿಯಲ್ಲೇ ಕೊಟ್ಟಿರೋದು. ಇದು ಲಕ್ಷ್ಮೀ ಪಾದ ಅಂತ ಅಲ್ಲೇ ಗೊರವನಹಳ್ಳಿಯಲ್ಲೇ ಕೊಟ್ಟಿರೋದು. ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು.